ಹಾಯ್ ಫ್ರೆಂಡ್ಸ್, ನೋಡಿ ಇದು ರೆಡಿಯಾಗಿದೆ. ಒನ್ ಸ್ಟೆಪ್ಪು. ಇದು ಡಬಲ್ ಲೇಯರ್ಸು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ, ಇದು ಈ ಥರ ಬಂದಿದೆ. ಒಂದು ಮೈಸೂರು ಸಿಲ್ಕ್ ಸ್ಯಾರಿದ ಆರ್ಡರು. ಈಗ ಇದನ್ನು ಟರ್ನ್ ಮಾಡ್ಕೊಳೋದು, ಅಂದರೆ ಡಿಸೈನ್ನ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಟರ್ನ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಗ್ರೀನ್ ಕಲರ್ದು ಲೂಪು, ಅಂದರೆ ಒಂದು ಪೆಟಲ್ ಆದಮೇಲೆ ಹಾರ್ಚ್, ನಾರ್ಮಲಾಗಿ ಹಾರ್ಚ್ ಹಾಕಿದ್ದೀನಿ. ಈಗ ಮತ್ತೆ ಸೇಮ್ ಹಾರ್ಚನ್ನೇ ಕಂಟಿನ್ಯೂ ಮಾಡೋಣ. ಗೋಲ್ಡ್ ಕಲರ್ ಥ್ರೆಡನ್ನು ಲೆಫ್ಟ್ ಹ್ಯಾಂಡು ಮಿಡಲ್ ಬೆಲ್ಗೆ ಸುತ್ತಕೊಂಡು ನೋಡಿ, ಇಲ್ಲೊಂದು ಬೀಡನ್ನು ಸೇರಿಸ್ಕೊತಾ ಇದ್ದೀನಿ. ಈ ಖಾಲಿ ಲೂಪ್ಗೆ ಬೀಡನ್ನು ಸೇರಿಸ್ಕೊಂಡು ಆನಂತರ ನೆಕ್ಸ್ಟು ಆ ಗ್ರೀನ್ ಥ್ರೆಡ್ ಇದೆಯಲ್ವ, ಆ ಥ್ರೆಡನ್ನು ಆ ಬೀಡ್ ಒಳಗಡೆಯಿಂದ ಇನ್ಸರ್ಟ್ ಮಾಡ್ಕೊಳ್ಳೋಣ. ಈ ಥ್ರೆಡ್ ಒಳಗಡೆ ಇವಾಗ ನಾವು ಶಟಲನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಶಟಲನ್ನು ಇನ್ಸರ್ಟ್ ಮಾಡಿದ್ದಾದಮೇಲೆ ನಿಧಾನಕ್ಕೆ ಕ್ಲೀನಾಗಿ ಎಲ್ಲೂ ಗ್ಯಾಪ್ ಕೊಡ್ದಲೆ ಅದನ್ನು ಥ್ರೆಡನ್ನು ನೀಟಾಗಿ ಎಳ್ಕೋಬೇಕು. ನೋಡಿ, ಈ ಥರ ಅದು ಸ್ಟಿಫಾಗಿ ಕೂರುತ್ತೆ ಬೀಡ ಪ್ಲೇಸ್ಗೆ. ಈಗ ಸೇಮ್ ಆ್ಯಸ್ ಯೂಶ್ವಲಿ 6 ಡಬಲ್ ನಾಟ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ರೆಗ್ಯುಲರಾಗಿ ಹಾರ್ಚ್ಗೆ ಆ ಸೈಡೆಲ್ಲ 7 ಹಾಕಿದೆ. ಇಲ್ಲಿ ಮಿಡಲ್ ಹಾರ್ಚ್ ಆಗಿರೋದ್ರಿಂದ 6 ಡಬಲ್ ನಾಟ್. 3 4 ನೋಡಿ, 6 ಕಂಪ್ಲೀಟ್ ಆಯಿತು. ಈಗ ಮತ್ತೆ ಒಂದು ಬೀಡು, ಈ ಬೀಡನ್ನು ಸೇರಿಸ್ಕೊಂಡು ಅದರೊಳಗಡೆ ಮತ್ತೆ ಶಟಲನ್ನು ಇನ್ಸರ್ಟ್ ಮಾಡೋಣ. ಇಲ್ಲಿ ನಾನು ಈ ಡಿಸೈನ್ಗೆ ಒಂದೇ ಶಟಲ್ ಯೂಸ್ ಮಾಡ್ತಿರೋದು. ಇನ್ನೊಂದು ಗೋಲ್ಡ್ ಥ್ರೆಡನ್ನು ಹಾಗೆ ರೋಲಲ್ಲೇ ಬಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ವಿಡಿಯೋ ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಲಾಂಗ್ ವಿಡಿಯೋ ಇದೆ, ಕ್ಲಿಯರಾಗಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕ್ಲಿಯರಾಗಿ ಅಪ್ಡೇಟ್ ಆಗಿದೆ. ನೋಡಿ, ಇದು ಕಂಪ್ಲೀಟ್ ಆಯಿತು. ಈಗ ಸೇಮ್ ಮತ್ತೆ ಅಲ್ಲಿ ಅದೇ ಥರ ಒಂದು ಗ್ರೀನು ಲೂಪ್ ಬರುತ್ತೆ. ಇವಾಗ ಇಲ್ಲಿ ಒಂದು ಸೇಫ್ಟಿ ಪಿನ್ ಮಾಡಿಕೊಂಡು ಅದು ನೆಕ್ಸ್ಟ್ ಪಾರ್ಟು